ಶೂನ್ಯ ವೇಳೆಯ ನಿಯಮದ ವ್ಯಾಪ್ತಿಯಲ್ಲಿ ಬಾರದ ವಿಷಯಗಳನ್ನು ಚರ್ಚಿಸಲಿಕ್ಕೆ ಅವಕಾಶ ನೀಡುವಂತೆ ನನ್ನಲ್ಲಿ ಕೋರುವುದಾಗಲಿ ಒತ್ತಾಯ ಮಾಡುವುದಾಗಲಿ ಮಾಡಬಾರದೆಂದು ಈ ಮೂಲಕ ಎಲ್ಲ ಮಾನ್ಯ ಸದಸ್ಯರನ್ನ ಮನವಿಯನ್ನು ಸಲ್ಲಿಸಿ ಸೂಚಿಸುತ್ತೇವೆ. ಆಯ್ತು, ಈಗ ಮಾಡಿ ಅದನ್ನ ತಗೋಬೇಕು. ದಯಮಾಡಿ ಇವತ್ತು ತಗೊಳ್ಳದೆ ಹೋದ್ರೆ ನಾವು ಧರಣಿ ಕೂರ್ತೀವಿ. ತೆಂಗು ಕೊಬ್ಬರಿ ಮನೆ ಸಭಾಧ್ಯಕ್ಷರೇ ತೆಂಗು ಮತ್ತು ಬೆಳಗಾವಿ ಇವತ್ತು ಮಾನ್ಯ ಒಂದು ವರದಿ ಮಂಡಿಸುತ್ತಿದೆ. ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಯವರು ಆ ಒಂದು ವರದಿಯನ್ನು ಸಿಎಜಿ ವರದಿಯನ್ನು ಮಂಡಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ವರದಿ ಮಂಡಿಸಲು ಅವಕಾಶ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ ವರದಿಯನ್ನು ಮಂಡಿಸಲಿ. ಡಾಕ್ಟರ್ ಒಂದು ನಿಮಿಷ. ಆ ವರದಿಯನ್ನು ಮಂಡಿಸಿದ್ದಾರೆ. ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ 150ನೇ ಎರಡನೇ ಅನುಚ್ಛೇದದ ಮೇರೆಗೆ ಸ್ವಲ್ಪ ಇರಿ, ಒಂದು ನಿಮಿಷ. ಅಲ್ಲಿ ಮಂತ್ರಿಗಳು ವರದಿ ಮಂಡಿಸುತ್ತಿದ್ದಾರೆ. ರಾಯರೆಡ್ಡಿ ಒಂದು ನಿಮಿಷ. ಒಂದೇ ಒಂದು ನಿಮಿಷ. ಭಾರತ ಸಂವಿಧಾನದ 151ನೇ ಎರಡನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೀಡಿರುವ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳ್ತಾ ಇರೋದು ಪದೇ ನಾವೆಲ್ಲರೂ ಕೂಡ ರಾಯರೆಡ್ಡಿ ಒಂದು ಪಾಯಿಂಟ್ ಕೇಳುವ. ರಾಯರೆಡ್ಡಿ ಪಾಯಿಂಟ್ ಕೇಳಿ, ಅದನ್ನು ಸ್ವಲ್ಪ ನಮಗೆ ಮಾಹಿತಿ ಬರ್ತದೆ, ಕೇಳಿಬಿಡು. ನಿಮ್ಮ ಮುಖಾಂತರ ಐ ರಿಕ್ವೆಸ್ಟ್ ದ ಮೆಂಬರ್, ನಿಮ್ಮ ಮುಖಾಂತರ ಐ ರಿಕ್ವೆಸ್ಟ್ ದಿ ಹಾನರಬಲ್ ಮೆಂಬರ್. ನೋಡಿ ಅಧ್ಯಕ್ಷರೇ, ನಿಮ್ಮ ಮುಖಾಂತರ ನಾನು ಮಾನ್ಯ ಸದಸ್ಯರುಗಳನ್ನ ರಿಕ್ವೆಸ್ಟ್ ಮಾಡ್ತೇನೆ. ಒಂದ್ ನಿಮಿಷ ನಾನು ಮಾತಾಡಕ್ ಕೊಡಿ ಅಧ್ಯಕ್ಷರೇ. ನೋಡಿ ಆಯ್ತು, ನಾನ್ ಬೇಕಾದ್ರೆ ಅಲ್ಲಿ ಒಂದು ಮಾತಾಡ್ತೇನೆ. ಯು ಪರ್ಮಿಟ್ ಮೀ ಟು ಸ್ಪೀಕ್ ಫ್ರಮ್ ದೇರ್ ಇಟ್ಸೆಲ್ಫ್. ಮಾನ್ಯ ಸಭಾಧ್ಯಕ್ಷರೇ ಅವ್ರು ಕೇಳಿಬಿಡುವ. ಏನಂತ ಕೇಳಿಬಿಡುವ, ಒಂದು ನಿಮಿಷ ಮಾತಾಡಿ. ಏನಂತ ಕೇಳಿಬಿಡು. ವಿರೋಧ ಪಕ್ಷನೇ ಇಲ್ಲ. ಅಲ್ಲ, ವಿರೋಧ ಪಕ್ಷ ಸನ್ಮಾನ್ಯ ಮಾತಾಡ್ಲಿ. ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷರೇ, ಆಯ್ತು, ಒಂದ್ ಸೆಕೆಂಡ್ ಸರ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಸ್ವಲ್ಪ ದಯಮಾಡಿ ಸರ್, ದಯಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ರೇವಣ್ಣ ಅವ್ರು ಮಾಡ್ತಾರೆ. ಒಂದು ಸೆಕೆಂಡ್ ಶೋಗನ್. ಆಯ್ತು ರೇವಣ್ಣ, ಒಂದು ನಿಮಿಷ. ಸಭಾಧ್ಯಕ್ಷರೇ, ನಾವು ಕಳೆದ 4-5 ದಿವಸದಿಂದ ತೆಂಗು ಬೆಳೆಗಾರರು ನಮ್ಮ ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ, 13 ಜಿಲ್ಲೆ ಮೊನ್ನೆ ದಿವಸ 69ರಲ್ಲಿ ಚರ್ಚೆಯಾಗಿ ಉತ್ತರ ಕೊಡಿಸ್ತೀನಿ ಎಂದಿದ್ದಾರೆ. ಮಾಡಿ ನಮ್ಮ ಬೆಳೆಗಾರರು ಹಿತ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ಇವತ್ತಾರು ಉತ್ತರ ಕೊಡಿಸಿ, ಬೆಳಿಗ್ಗೆನಾರು ಕೊಡಿಸಿ ದಯಮಾಡಿ. ಖಂಡಿತವಾಗಿ ಇವತ್ತು ಈಗ ಚರ್ಚೆ ಆಗಿಲ್ಲ, ನಾವು ಕೊಡ್ತೇವೆ. ರಾಯರೆಡ್ಡಿ ಏನು? ರಾಯರೆಡ್ಡಿ ಬೇಗ ಮಾತಾಡಿ. ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ಸದಸ್ಯರು ಜೈನ ಮುನಿಯವರ ಹತ್ಯೆ ಬಗ್ಗೆ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟಿದೆ, ಅವರು ಸರ್ಕಾರ ಕೊಡಬೇಕು. ಸಿಬಿಐ ಕೊಡ್ರಿ, ಅದಕ್ಕೆ ಕೊಡಿ, ಮಾತಾಡಲಿ ಅವರು. ಅದಕ್ಕೆ ಅಧ್ಯಕ್ಷರೇ, there is a Cowl and Secretary very clear, automatic suspension of members who come to the well of the house and create disorder. ಅದಕ್ಕೆ ಕಾನ್ಸ್ಟಿಟ್ಯೂಟ್ ಎಥಿಕ್ಸ್ ಕಮಿಟಿ
ಕಾನ್ಸ್ಟಿಟ್ಯೂಟ್ ಎಥಿಕ್ಸ್ ಕಮಿಟಿನೇ ಇಲ್ಲ. ಈ ತರ ಎಥಿಕ್ಸ್ ಇಲ್ಲದೆ ಮೆಂಬರ್ಸು ಸದನದಲ್ಲಿದ್ರೆ ಇದಕ್ಕೇನಾದ್ರು ಗೌರವ ಬರ್ತಾ? ನೋಡಿ, ನಾನು ಸದಸ್ಯರ ಮಾನ್ಯ ವಿರೋಧ ಪಕ್ಷದ ಸದಸ್ಯರ ಬಗ್ಗೆ ನಾನು ಹಗುರವಾಗಿ ಮಾತಾಡ್ತಾ ಇಲ್ಲ, ಅತ್ಯಂತ ಗೌರವದಿಂದ ಮಾತಾಡ್ತಾರೆ. ದಯಮಾಡಿ ಅವರ ಸೀಟಿಗೆ ಹೋಗಿ ರೈಸ್ ಮಾಡಲಿ. ಆದರೆ ನಮಗೆ ಬೇರೆ ವಿಷಯಗಳ ಚರ್ಚೆನೇ ಬೇಡ ಅನ್ನೋದು ಇವತ್ತು ರಾಜ್ಯಪಾಲರ ಒಂದನೇ ನಿರ್ಣಯ ಮಾತನಾಡಬೇಕು. ಮಾನ್ಯ ಸಲಹೆ ಕೊಟ್ಟಿದ್ದೀರಿ, ಒಂದು ಎಥಿಕ್ಸ್ ಕಮಿಟಿ ಮಾಡಿ. ಆಯ್ತು, ದೇರ್ ಶುಡ್ ಬಿ ಎಥಿಕ್ಸ್ ಕಮಿಟಿ. ಆಯ್ತು, ದಿಸ್ ಕೈಂಡ್ ಆಫ್ ಮೆಂಬರ್ಸ್ ಹೂ ಏನ್ ತಾವು ಪಾಯಿಂಟಿಗೆ ಹೇಳಿದಿರಲ್ಲ. ಇನ್ನೊಂದು ಪ್ರಕಟಣೆ, ದಿನಾಂಕ 11/7/2023 22 ಗಮನ ಸೆಲ್ಲ ಸೂಚನೆಗಳ ಪೈಕಿ ಕ್ರಮ ಸಂಖ್ಯೆ 2, 7, 14, 18 ಮತ್ತು 22 ಹೊರತುಪಡಿಸಿ ಉಳಿದ 17 ಸೂಚನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇವೆ. ಸದನವನ್ನು ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮುಂದೂಡಲಾಗಿದೆ.